ಕನ್ನಡಿಗರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ 15 ದಿನಗಳಿಂದ ನಮ್ಮ ಸುತ್ತಲೂ ನಡೆದು ಹೋದ ಹಾಗೂ ನಡೆಯುತ್ತಿರುವ ಘಟನಾವಳಿಗಳನ್ನು ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ರಾಜ್ಯದಲ್ಲಿ 10ನೇ ತರಗತಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು, ಅಂದರೆ 625ಕ್ಕೆ 625 ಅಂಕಗಳನ್ನು ಗಳಿಸಿದವರು ಬಸ್ ಕಂಡಕ್ಟರ್ನ ಮಕ್ಕಳು ಅಥವಾ ಕೂಲಿಯವರ ಮಕ್ಕಳು ಇರುವುದನ್ನು ನಾವು ನೋಡಿದೆವು. ಆ ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣ ಅವರ ಬಾಯಿಂದ ಕೇಳಿದಾಗ ಮೊಬೈಲ್ನಿಂದ ಅವರು ದೂರ ಇದ್ದಾರಂತೆ. ಮೊಬೈಲ್ ಹತ್ತಿರ ಅವರು ಹೋಗಿಲ್ಲ. ಆದ್ದರಿಂದ ಅವರ ನೆನಪಿನ ಶಕ್ತಿ, ಓದಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಹೆಚ್ಚಿತ್ತು. ಆದ್ದರಿಂದ ಅವರು ಯಶಸ್ವಿಯಾದರು ಅಂತಕ್ಕಂಥದ್ದು ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ. ಈವರೆಗೆ ಆಗಿದ್ದಾಗ ಹೋಯಿತು. ಇನ್ನು ಮುಂದಿನ ಅಭ್ಯಾಸದಲ್ಲಿ ಅವರು ಸ್ವಲ್ಪ ಮೊಬೈಲ್ನಿಂದ ದೂರ ಇದ್ದರೆ ಒಳ್ಳೆಯದು. 10ನೇ ತರಗತಿಯ ಫಲಿತಾಂಶದಲ್ಲಿ ಗುಲ್ಬರ್ಗ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಕೊನೆಯ ಸ್ಥಾನದಲ್ಲಿದೆ. ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ದೊರೆಯುತ್ತಿಲ್ಲ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರೇ ಕಾರಣ ಅಂತಕ್ಕಂಥ ಹೇಳಿಕೆಯನ್ನು BJPಯವರು ನೀಡಿದ್ದು ಚಿಲ್ಲರೆ ಹೇಳಿಕೆ ಅಂಥೇಳಿ ಪ್ರಿಯಾಂಕ ಖರ್ಗೆ ಅವರ ಅಂಬೋಣ. ದಿನಕ್ಕೊಂದು ಹೇಳಿಕೆಗಳನ್ನ ನರೇಂದ್ರ ಮೋದಿಯವರ ವಿರುದ್ಧ, RSSನವರ ವಿರುದ್ಧ, BJP ಪಕ್ಷದವರ ವಿರುದ್ಧ ಪ್ರಿಯಾಂಕ ಖರ್ಗೆ ಅವರೇನು ನೀಡ್ತಾ ಇದ್ದಾರೆ, ಅವೆಲ್ಲವೂ ಪ್ರತಿಯೊಂದು ಹೇಳಿಕೆಗಳು 500 ರೂಪಾಯಿ ನೋಟಿನ ಮೊತ್ತಕ್ಕೆ ಸರಿಸಮಾನವಾದುವೆ ಅನ್ನುವುದನ್ನು ರಾಜ್ಯದ ಜನರೇ ಹೇಳಬೇಕು. ಇನ್ನು ವಚನಾನಂದ ಸ್ವಾಮಿಯವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಅವರು ಯೋಗ ಗುರುಗಳು ಆಗಿದ್ದರು, ಈಗೂ ಆಗಿರಬಹುದು ಬಹುಶಃ. ಅವರು ಒಂದು ಹರಿಹರದೊಳಗೆ ಒಂದು ಪೀಠವನ್ನು ಅಲಂಕರಿಸಿದರು. ಅಲ್ಲಿ ಅವರನ್ನು ಅಲ್ಲಿಂದ ಉಚ್ಚಾಟಿಸಲಾಗಿದೆ ಅಂಥೇಳಿ ಕೆಲವು ವರದಿಗಳು ಬಂದು, ಅದರ ನಂತರ ಅವರದೇ ಟ್ರಸ್ಟಿನವರು ಬಸವರಾಜ್ ದಿಂಡೂರ್ ಅಂತೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಟು ಉಚ್ಚಾಟಿಸಲಾಗಿಲ್ಲ, ನಿರ್ಗಮಿಸಲು ಅನುಮತಿಸಲಾಗಿದೆ ಅಂತ ಒಂದು ಹೇಳಿಕೆ ಕೊಟ್ಟದ್ದು ಆಯಿತು. ಅದರ ಹಿಂದೆಯೇ ವಚನಾನಂದ ಸ್ವಾಮೀಜಿಯವರು ಪೀಠಕ್ಕೆ ಬೇಡ ಅನ್ನುವುದಕ್ಕೆ ಬೇರೆಯೇ ಕಾರಣಗಳಿವೆ ಅಂತಲೂ ಹೇಳಿದರು. ಮುಂದೆ ಇನ್ನೊಬ್ರು ಏನಪ್ಪ ಅಂದರೆ, ಮಠದೊಳಗೆ ಮೊದಲು 60 ಹುಡುಗರು ಇದ್ದರು, ಈಗ 6 ಹುಡುಗರು ಮಾತ್ರ ಮಠದಲ್ಲಿದ್ದಾರೆ. ಇದಕ್ಕೆಲ್ಲ ಸ್ವಾಮೀಜಿಯೇ ಕಾರಣ ಅಂತ ಆರೋಪವನ್ನು ಮಾಡಿದರು. ಇವತ್ತಿನ ಬಿಸಿಯಾದ ಸುದ್ದಿ ಅಂತ ಹೇಳಿದರೆ, ವಚನಾನಂದ ಸ್ವಾಮಿಯವರನ್ನು ಉಚ್ಚಾಟಿಸಲಾಗಿದೆ ಅಂತ ಟ್ರಸ್ಟ್ನವ್ರು ಹೇಳಿದರೆ, ಸಮಾಜ ಏನಪ್ಪ ಅಂತಂದ್ರೆ ಆ ಟ್ರಸ್ಟ್ನವ್ರನ್ನೇ ಕೆಲವರನ್ನು ಉಚ್ಚಾಟಿಸಲಾಗಿದೆ ಅಂತಕ್ಕಂಥದ್ದು ಇವತ್ತಿನ ಹೊಸ ಸುದ್ದಿ. ಅಂತೂ ವಚನಾನಂದ ಸ್ವಾಮಿಯವರು ಮಠಕ್ಕೆ ಲೆಕ್ಕ ಕೊಟ್ಟಿಲ್ಲ ಅಂತ ಟ್ರಸ್ಟ್ನವರೇ ಏನಪ್ಪ ಅಂದ್ರೆ ಸರಿಯಾದ ಅಕೌಂಟನ್ನು ಮೇಂಟೈನ್ ಮಾಡಿಲ್ಲ ಅಂತ ವಚನಾನಂದ ಸ್ವಾಮಿಯವರು ಒಬ್ರಿಗೊಬ್ಬರು ಆರೋಪ ಮಾಡೋದನ್ನು ನಾವಿಲ್ಲಿ ಕೇಳಿದ್ದೇವೆ. ಈ ಮಧ್ಯೆ ಯಡಿಯೂರಪ್ಪನವರ ಸರ್ಕಾರದೊಳಗೆ ಏನೋ 15 ಕೋಟಿ ರೂಪಾಯಿನ ಆ ಮಠಕ್ಕೆ ಕೊಡಲಾಗಿತ್ತು. ಆ 15 ಕೋಟಿ ರೂಪಾಯಿ ಮೊತ್ತದ ಲೆಕ್ಕವನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಕೇಳಬಹುದೇನೋ, ಆದರೆ ಅದು ಕೇಳುವುದಿಲ್ಲ. ಯಾಕೆ? ಪಂಚಮಸಾಲಿ ಜನಾಂಗದವರ ಮತಗಳು ಕಾಂಗ್ರೆಸ್ಗೆ ಬೀಳಲಿಕ್ಕಿಲ್ಲ ಅಂತಕ್ಕಂಥ ಹಿಂಜರಿಕೆ. ಇನ್ನು ಅಂತಾರಾಷ್ಟ್ರೀಯ ಸುದ್ದಿ ಅಂತ ಹೇಳಿದರೆ, ಕಸ ವಿಲೇವಾರಿ ವಾಹನ ಬಳಸಿಕೊಂಡು ಇಸ್ರೇಲ್ನೊಳಗೆ ನುಗ್ಗಲಕ್ಕೆ ಯತ್ನಿಸಿದ 60 ಜನ ಪ್ಯಾಲೆಸ್ತೀನಿಯರನ್ನು ಬಂಧಿಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಅವರು ಇಸ್ರೇಲಿಗೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಬಯಸಿದ್ದರೋ ಅಥವಾ ಇಸ್ರೇಲ್ನೊಳಗೆ ನುಗ್ಗಿ ಇಸ್ರೇಲನ್ನು ಧ್ವಂಸಕ್ಕೆ ಪ್ರಯತ್ನಿಸುತ್ತಿದ್ದರು ಅನ್ನುವುದು ಇನ್ನೂ ತಿಳಿಯಲಿಲ್ಲ. ಮತ್ತು ಬೆಂಗಳೂರಿನೊಳಗೆ ಅಕ್ಕಪಕ್ಕದ ಮನೆಯೊಳಗೆ ಒಬ್ಬರ ಗಂಡು ಬೆಕ್ಕು ಇನ್ನೊಬ್ಬರ ಹೆಣ್ಣು ಬೆಕ್ಕಿನೊಂದಿಗೆ ಸಂಘವನ್ನು ಮಾಡಿದ್ದರಿಂದ ಜನಿಸಿದ 4 ಬೆಕ್ಕಿನ ಮರಿಗಳನ್ನು ಗಂಡು ಬೆಕ್ಕಿನವರ ಮನೆಗೆ ಬಿಡಲು
ಆ ಗಂಡು ಬೆಕ್ಕಿನವರ ತಕರಾರಿದ್ದರಿಂದ ಬಡಿದಾಡಿಕೊಂಡರು. ಇದರಲ್ಲಿ ಪೊಲೀಸರ ಮಧ್ಯಪ್ರವೇಶ ಆಗಬೇಕಾಯಿತು. ನೋಯ್ಡಾದೊಳಗೆ ಕಾರ್ಮಿಕರು ಒಂದು ಹಿಂಸಾಚಾರವನ್ನು ಮಾಡಿದರು. ತಮ್ಮ ಏನೇ ಬೇಡಿಕೆ ಇದ್ದರೂ ಅದನ್ನು ಕೇಳ್ತಕ್ಕಂಥ ಮಾರ್ಗ ಬೇರೆ ಇತ್ತು. ಈ ಕಾರ್ಮಿಕರ ಉದ್ದೇಶವೇ ಬೇರೆ ಇತ್ತು. ಪೊಲೀಸ್ ವಾಹನಗಳನ್ನು ಕೆಡವಿ ಅದಕ್ಕೆ ಬೆಂಕಿ ಹಚ್ಚಿದರು. ಇವರೆಲ್ಲ ಕಾರ್ಮಿಕರ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇತ್ತು. ಅಂತೂ ಯಾರೊಬ್ಬರು BJPಯವರು ಈ ಕಾರ್ಮಿಕರ ಹಿಂಸಾಚಾರದ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಗೆ ನಮ್ಮ ಕನ್ನಡದ TV ಮಾಧ್ಯಮದ ಒಬ್ಬರು ಹಾಗಾದರೆ ಸರ್ಕಾರ ಏನೋ ಮಣ್ಣು ತಿಂತಾ ಇತ್ತ ಅಂಥೇಳಿ ಪ್ರಶ್ನೆಯನ್ನು ಮಾಡಿದರು. ಸರ್ಕಾರವನ್ನು ತರಾಟೆಗೂ ತೆಗೆದುಕೊಂಡರು. ಇವತ್ತು ಒಂದು ತಾಜಾ ಸುದ್ದಿ, ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಅಲ್ಲಿ ವಾಷಿಂಗ್ಟನ್ ಒಳಗನೆ ಆ ಜನಪ್ರತಿನಿಧಿಗಳ ಔತಣಕೂಟದೊಳಗೇನಪ್ಪ ಅಂತಂದರೆ ಅವ್ರ ಮೇಲೆ ಫೈರಿಂಗ್ ಆಗಿದೆ ಅಂತೆ. ಇಂಥ ಅಮೇರಿಕಾ ಅಂತ ಬಲಿಷ್ಠ ರಾಷ್ಟ್ರ, ಅಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಇಂಥದ್ದೊಂದು ಭದ್ರತೆ ಲೋಪ ಅಂತಕ್ಕಂಥದ್ದು ಆಯಿತು ಅಂದಾಗ ಭಾರತದೊಳಗೆ ಅದನ್ನು ಹೇಗೆ ಕೇಳ್ತೀರಿ ನೀವು, ಯಾಕೆ ಆಯಿತು ಅಂಥೇಳಿ. TCS ಅಂತ ರತನ್ ಟಾಟಾ ಅವರ ಸಂಸ್ಥೆಯೊಳಗೆ ಈ ಕಾರ್ಪೊರೇಟ್ ಮತಾಂತರ, ಕಾರ್ಪೊರೇಟ್ ಜಿಹಾದ್ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ನಡೆದು ಹೋಗಿದೆ ಅನ್ನೋದನ್ನು ನಾಸಿಕ್ ಪೊಲೀಸರು ನಮಗೆ ತೋರಿಸಿಕೊಟ್ಟಾರ. ಅದರಲ್ಲಿ ಪ್ರಮುಖ ಆರೋಪಿ ಒಬ್ಬ ಲೇಡಿ, ಮುಸ್ಲಿಂ ಲೇಡಿ, ಆಕೆನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಆಕೆ ಬುರ್ಕಾ ಧಾರಣೆ ಮಾಡ್ಕೊಂಡು ಓಡಾಡ್ತಾ ಇದ್ಲಂತೆ. ಇತ್ತೀಚೆಗಂತೂ ಈ ಬುರ್ಕಾಧಾರಿಗಳು ಈ ಜ್ಯುವೆಲರಿ ಶಾಪ್ನೊಳಗೆ ಕಳ್ತನ ಮಾಡೋದು, ಬಟ್ಟೆ ಅಂಗಡಿಯೊಳಗೆ ಬಟ್ಟೆಗಳ ಕಳ್ತನ ಮಾಡ್ತಕ್ಕಂಥದ್ದು ಎವ್ರಿ ಡೇ ಒಂದು ವಿಡಿಯೋವನ್ನು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಗಂಡಸರು ಮತ್ತು ಮುಸ್ಲಿಮರಲ್ಲದವರು ಕೂಡ ಏನಪ್ಪ ಅಂದರೆ ಈ ಬುರ್ಕಾವನ್ನು ಧಾರಣೆ ಮಾಡಿ ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾರೆ. ನಿನ್ನೆ ಕೊಪ್ಪಳ ಜಿಲ್ಲೆಯೊಳಗೆ 100 ಟನ್ ಅಕ್ಕಿ, ಬಡವರ ಪಾಲಿಗೆ ದಕ್ಕಬೇಕಾದಂಥ ಅಕ್ಕಿ ಮೂಟೆಗಳು ಅಲ್ಲಿ ಸಿಕ್ಕವು. ಈ ಅಕ್ಕಿ ಮೂಟೆ ಸಿಕ್ಕದ್ದಕ್ಕೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸಚಿವರೇ ಹೊಣೆ ಅಂಥೇಳಿ ಈ TV ಮಾಧ್ಯಮದವರು ಎಲ್ಲೂ ಗಡಸಾಗಿ ಹೇಳಲೇ ಇಲ್ಲ. ಆದ್ದರಿಂದ ಏನನ್ನಾಗಲೂ ವರದಿ ಮಾಡುವಾಗ ಒಂದು ರಾಷ್ಟ್ರನಿಷ್ಠೆ ಇರಬೇಕು. ಅಮೇರಿಕಾದ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ಮೂರ್ಖರು ಅಂತ ಕರೆದದ್ದರ ಹಿಂದೆ ರಾಷ್ಟ್ರನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಸಂದೇಶ ಅದರೊಳಗೆ ಅದು ಅಂತ ಅನ್ನಿಸುವುದಿಲ್ಲವೇ? ರ್ಯಾಡಿಕಲ್ ಲೆಫ್ಟಿಸ್ಟರನ್ನು ಬೆಂಬಲಿಸುತ್ತಿದ್ದಾರೆ ಅನ್ನುವ ಕಾರಣವನ್ನು ನೀಡಿ ಧಾರ್ಮಿಕ ಪ್ರಮುಖ ಪೋಪ್ರನ್ನೇ ಟ್ರಂಪ್ ಅವರು ಎದುರು ಹಾಕಿಕೊಳ್ಳುವ ಧಾಷ್ಟ್ಯತನವನ್ನು ತೋರಿದ್ದು ಮೆಚ್ಚುವಂಥದ್ದಲ್ಲವೇ? ಇನ್ಫೋಸಿಸ್ ಸಂಸ್ಥೆಯಲ್ಲೂ ಕೂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಟೆರರಿಸ್ಟ್ ನೆಟ್ವರ್ಕ್ನಲ್ಲಿ ಅವನು ಏನಪ್ಪ ಅಂದರೆ ಆ್ಯಕ್ಟಿವ್ ಇದ್ದ ಅಂತಕ್ಕಂಥದ್ದು ಈ ಹಿಂದೆ ನಾವು ತಿಳ್ಕೊಂಡ್ವಿ. ಇನ್ಫೋಸಿಸ್ನವರು ಅವರನ್ನು ಕೆಲಸದಿಂದ ತೆಗೆದು ಹಾಕಿದರು ಅಂತಕ್ಕಂಥದ್ದು ನಾವೆಲ್ಲ ಕೇಳಿದ್ದೇವೆ. ಟೆರರ್ ನೆಟ್ವರ್ಕು ಭಾಳಷ್ಟು ವ್ಯಾಪಿಸಿದೆ. ಹೆಚ್ಚಿನ ಸಂಬಳಕ್ಕೆ ಮತಾಂತರಕ್ಕೆ ಒಳಗಾಗದಿರಿ ಅಂತ ವಿದ್ಯಾವಂತರಿಗೆ ತಿಳಿಸಿ ಹೇಳುವ ಕಾಲವಿದು. ಕೆಲವರಿಗೆ ಸಂಬಳವೇ ಬೇಡ, ಮತಾಂತರಕ್ಕೆ ಪ್ರಯತ್ನಿಸುತ್ತಿದ್ದರೆ ಬೇರೆ ಎಲ್ಲಿಂದಲೋ ಅವರ ಜೇಬಿಗೆ ಸಂಬಳ ಬರುತ್ತಿರುತ್ತದೆ. ಅಂಥವರೇ ಎಲ್ಲ ಕಂಪನಿಗಳಲ್ಲೂ ತುಂಬಿಕೊಂಡರೆ ಮುಂದೇನು ಗತಿ ಅನ್ನುವುದು ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ. ಈ TCS ಸಂಸ್ಥೆಯಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳೆಲ್ಲರೂ ಅಪರಾಧಿಗಳೇ. ಇನ್ನು ಧಾರವಾಡದಲ್ಲಿ ಕೊಲೆಯಾದಂಥ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯ ಹತ್ಯೆಯ ಸಂಚಿನಲ್ಲಿ ಇಸ್ಮಾಯಿಲ್ ತಮಾಟ್ಕಾರನ್ನು ಪೊಲೀಸರು ಶೋಧಿಸುತ್ತಿರುವ ಬಗ್ಗೆ ತಿಳಿದೆವು. ಇನ್ನು ನೇಪಾಳದಲ್ಲಿ ಇತ್ತೀಚೆಗೆ ಹೊಸ ಸರ್ಕಾರ ರಚನೆಯಾಗಿತ್ತು. ಅಲ್ಲಿ ಎಲ್ಲರೂ ವಿದ್ಯಾವಂತ ಯುವಕರಾಗಿದ್ದರು. ಅವರ ವಿದ್ಯಾರ್ಹತೆಯನ್ನು ನಮೂದಿಸಿ ಅತ್ಯಂತ ವಿದ್ಯಾವಂತ ತರುಣ ಮಂತ್ರಿಮಂಡಲವಿರುವ ನೇಪಾಳ ಸರ್ಕಾರವು
ಎಂಥ ಸರ್ಕಾರ ಅಂತ ಇಡೀ ವಿಶ್ವ ಹುಬ್ಬೇರಿಸಿ ನೋಡುತ್ತಿದೆ ಅಂತಕ್ಕಂಥ ವರದಿಗಳನ್ನು ನಾವು ಜಾಲತಾಣಗಳಲ್ಲಿ ನೋಡಿದೆವು. ನಿನ್ನೆ ಅಲ್ಲಿ ಕೂಡ ಪ್ರತಿಭಟನೆ ಆರಂಭ ಆಗಿಯೇ ಬಿಟ್ಟಿದೆ. ಅದಕ್ಕಾಗಿಯೇ ಎಲ್ಲ ರಂಗದಲ್ಲೂ ಅನುಭವ ಅಂತಕ್ಕಂಥದ್ದು ಬಹಳ ಮುಖ್ಯ. ಏನೋ ಕ್ರಿಕೆಟ್ ಆಟಗಾರ ಅಂತನೋ ಸಿನಿಮಾ ನಟ ಅಂತನೋ ಅವರ ಮೇಲಿನ ಅಭಿಮಾನಕ್ಕೇನಪ್ಪ ಅಂತಂದ್ರೆ ಅವರಿಗೆ ರಾಜಕೀಯ ಪ್ರವೇಶಕ್ಕೆ ನಾವು ಮತ ಕೊಟ್ಟು ಅವಕಾಶ ಮಾಡಿಕೊಟ್ರೆ ಅದರ ಪರಿಣಾಮ ಹೀಗೆಯೇ ಆಗುವುದು. ನಟ ಚೇತನ್ ಅಹಿಂಸಾ ಒಟ್ಟಿನಲ್ಲಿ ಸಮಾಜದೊಳಗೆ ಎಲ್ಲ ವರ್ಗದವರಿಗೂ ಹಿಂಸೆ ಕೊಡಲಿಕ್ಕೆ ಹುಟ್ಟಿರ್ತಕ್ಕಂಥ ಈ ನಟ ಯಾವಾಗಲೂ ತನ್ನ ಹೆಸರನ್ನು ಚಾಲ್ತಿಯಲ್ಲಿ ಇಡೋದಕ್ಕೆ ವಿವಾದವನ್ನು ಹುಟ್ಟಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಡುವುದರಲ್ಲಿ ಮುಂಚೂಣಿಯಲ್ಲಿ ಇರುತ್ತಾನೆ. ಪಾಪ ಡಾಕ್ಟರ್ ರಾಜ್ ಅವರ ಈ ಜನ್ಮದಿನದ ಸಂಭ್ರಮದ ಈ ದಿನಗಳಲ್ಲಿ ಬೇಕು ಅಂತಲೇ ಒಂದು ಹೇಳಿಕೆಯನ್ನು ಕೊಟ್ಟು ಎಲ್ಲರನ್ನೂ ರೊಚ್ಚಿಗೀಳುವಂತೆ ಮಾಡಿದ್ದಾನೆ. 2.5 ಎಕರೆ ಜಮೀನನ್ನು ಡಾಕ್ಟರ್ ರಾಜ್ ಸಮಾಧಿಗೆ ನೀಡಿರ್ತಕ್ಕಂಥ ಸರ್ಕಾರ ನಿರ್ಧಾರ ತಪ್ಪು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ನಾನೊಂದು ಏನೋ ಆರೋಪ ಇಲ್ಲ, ಅವ್ರು ಇದ್ದಿದ್ರೆ ಇದನ್ನು ತೊಗೊತಿದ್ದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಕತ್ತಾನ. ಒಂದು ಮಾತು ಚೇತನ್ ಅಹಿಂಸಾಕ್ಕೆ ಹೇಳಿದೆ ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗಾಗಿ ಒಂದು 100 ಎಕರೆ ಜಮೀನು ಕೊಟ್ಟರು ಕಡಿಮೆ ಅದ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಬ್ಬರೂ ಸೇರಿ ಈ ಸಮಾಜಕ್ಕೆ ಏನು ಆ ಸಿನಿಮಾ ಮೂಲಕ ಸಂದೇಶವನ್ನು ಕೊಟ್ಟರು. ನಮ್ಮ ನಾಡು, ನುಡಿ, ಸಂಸ್ಕೃತಿ ಇದನ್ನೆಲ್ಲ ನೋಡಿ ಬೆಳೆದಂಥ ಅನೇಕರು ತಮ್ಮ ಜೀವನವನ್ನು, ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಸಹಾಯದಿಂದಲೇ ಸೈಬರ್ ಕ್ರೈಮ್ ಮಾಡುತ್ತಿದ್ದ 60 ಜನರನ್ನು ಬಂಧಿಸಲಾಗಿದೆಯಂತೆ. ಪಿನ್ ನಂಬರನ್ನು ನಾವು ಯಾರಿಗೂ ಕೊಟ್ಟಿರದಿದ್ದರೆ ನಾವೆಂದಿಗೂ ವಂಚನೆಗೆ ಒಳಗಾಗುವುದಿಲ್ಲ. ನಾವು ಕೊಡದೇ ಇದ್ದಾಗಲೂ ಕೂಡ ವಂಚನೆಗೆ ಒಳಗಾಗಿದ್ದರೆ ಅದು ಯಾರ ಸಹಾಯದಿಂದ ಅನ್ನುವುದನ್ನು ಈ ಪ್ರಕರಣ ಭೇದಿಸಿದೆ. ತುಮಕೂರಿನೊಳಗೆ ವಿದ್ಯಾರ್ಥಿಗಳಿಗೆ ಪೆನ್ನಿ ಡ್ರಗ್ಸ್ ಮಾತ್ರೆಗಳನ್ನು ಮಾರಾಟ ಮಾಡುತ್ತಿದ್ದಂಥ 6 ಜನರನ್ನು ಮೊನ್ನೆ 19ನೇ ತಾರೀಕಿನಂದು ಬಂಧಿಸಲಾಗಿದೆ. ಒಳ್ಳೆಯ ಸುದ್ದಿ. ವಿದ್ಯಾರ್ಥಿಗಳ ಅಭಿರುಚಿಗಳು, ಜೀವನ ಶೈಲಿ ಆತಂಕಕಾರಿ ಹಂತಕ್ಕೆ ತಲುಪಿರುವ ಈ ಹಂತದಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಚುನಾವಣೆ ನಡೆಸುವ ಯೋಚನೆಯೇ ಆತಂಕಕಾರಿ. ಇದರಿಂದ ಸಂಬಂಧವೇ ಇಲ್ಲದ ವಿದ್ಯಾರ್ಥಿ ಕೂಡ ಹೊಡೆದಾಟ ಬಡಿದಾಟಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಂಭವವೇ ಹೆಚ್ಚು. ಇನ್ನು ಬೆಂಗಳೂರಿನ ಬ್ಯಾಡರಳ್ಳಿಯ ತನ್ನ ಮನೆಗೆ ತನ್ನ ಪ್ರಿಯಕರನನ್ನು ಕರೆಯಿಸಿಕೊಂಡು ಆತನ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಬೆಂಕಿ ಹಚ್ಚಿ ಕೊಂದಿರುವ ಘಟನೆ ಹೃದಯ ವಿದ್ರಾವಕ. ಆತನನ್ನು ಹೆತ್ತವರ ತಂದೆ ತಾಯಿಯ ಒಡಲು ಏನಾಗಿರಲಿಕ್ಕಿಲ್ಲ. ಇನ್ನು ಪರೀಕ್ಷಾ ಕೊಠಡಿಯಲ್ಲಿ ಜನಿವಾರವನ್ನು ಧಾರಣೆ ಮಾಡಿಕೊಂಡು ಪ್ರವೇಶ ಮಾಡುವಂತಿಲ್ಲ ಅಂತ ಈ ಹಿಂದೆ ಗುಲ್ಬರ್ಗಾದಲ್ಲಿ ನಡೆದ ಘಟನೆಯ ವಿರುದ್ಧ ಬ್ರಾಹ್ಮಣರ ಪ್ರತಿಭಟನೆಗಳು ನಡೆದಿದ್ದವು. ಬಹುಶಃ ಪಹಲ್ಗಾಮ್ ದುರಂತದ ನಂತರ ಆ ಪ್ರತಿಭಟನೆ ಅಲ್ಲೇ ಏನಪ್ಪ ಅಂತಂದ್ರೆ ಮುಗಿಸಿ ಬಿದ್ದಿತ್ತು. ನಿನ್ನೆ ಮತ್ತೆ ಪರೀಕ್ಷಾ ಕೊಠಡಿಯೊಳಗೆ ಜನಿವಾರವನ್ನು ತೆಗೆಯಿಸಿ ಒಳಗೆ ಬಿಟ್ಟಂಥ ಘಟನೆ ಅತ್ಯಂತ ಖಂಡನೀಯ. ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಈ ಬ್ರಾಹ್ಮಣರ ಪರವಾಗಿ ಯಾವ ಸರ್ಕಾರವೂ ಇಲ್ಲವೋ ಹೇಗೆ ಅಂತಕ್ಕಂಥ ಪ್ರಶ್ನೆ ಒಡಮೂಡುತ್ತದೆ. ಯಾಕೆಂತ ಹೇಳಿದರೆ ಈ ಹಿಂದೆ ಈ ಜನಿವಾರದ ಘಟನೆ ನಡೆದಾಗ ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ ಹೀಗಿವೆ. ಅಂದರೆ ಜನಿವಾರನೂ ಧಾರಣೆ ಮಾಡಿ ಪರೀಕ್ಷಾ ಕೊಠಡಿಗಳಿಗೆ ಅಲೋ ಮಾಡುವಂತಿಲ್ಲ ಅಂತಕ್ಕಂಥ ಗೈಡ್ಲೈನ್ಸ್ ಇದೆ ಅಂತಕ್ಕಂಥದ್ದು ಇದೇ ರಾಜ್ಯ ಸರ್ಕಾರದ ವಾದ ಆಗಿತ್ತು. ಹಾಗಿದ್ದದ್ದೇ ನಿಜವಾದರೆ ಕೇಂದ್ರ ಸರ್ಕಾರದ ಇಂತಹ ನಿರ್ಣಯವನ್ನು ಬ್ರಾಹ್ಮಣ ಸಮುದಾಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಲೇಬೇಕಾಗುತ್ತದೆ. ಧಾರವಾಡದ ರಾಜಕೀಯ ಮುಖಂಡ ವಿನಯ್ ಕುಲಕರ್ಣಿ ಅವರು
ಯೋಗೇಶ್ ಗೌಡ ಅವರ ಕೊಲೆಯ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದನ್ನು ಪ್ರತಿಭಟಿಸಲು ನಿನ್ನೆ ವಿನಯ್ ಕುಲಕರ್ಣಿಯವರ ಅಭಿಮಾನಿಗಳ ಬಳಗ ಧಾರವಾಡದಲ್ಲಿ ಒಂದು ಮೌನ ಮೆರವಣಿಗೆಯನ್ನು ಮಾಡಿ ಈ ವಿನಯ್ ಕುಲಕರ್ಣಿಯವರನ್ನ ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವಲ್ಲಿ BJPಯವರ ಕೈವಾಡ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ. ಬಸವರಾಜ್ ಕೊರವರ್ ಅಂತಕ್ಕಂಥ ಸಾಮಾಜಿಕ ಹೋರಾಟಗಾರ ತಾವೇನಪ್ಪ ಅಂದ್ರೆ ಟಿ ವಿ ಮಾಧ್ಯಮಗಳ ಮುಂದೆ ಕುಳಿತು ಯಾವ ರೀತಿ ಅಪರಾಧ ಆಯಿತು, ಆ ಅಪರಾಧವನ್ನು ಯಾವ ರೀತಿ ನಾವು ಸಾಬೀತು ಮಾಡಬೇಕಾಯ್ತು ಅನ್ನೋದನ್ನು ವಿವರವಾಗಿ ಬಿಚ್ಚಿಟ್ಟಿದ್ದಾರೆ. ಅಂದ ಮೇಲೆಯೂ BJPಯವರು ವಿನಯ್ ಕುಲಕರ್ಣಿಯವರನ್ನು ಈ ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಸಿದರು ಅಂತ ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ. ಆ ಟ್ಯಾಂಗ್ರೀಕರ್ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿನೂ ಇದರೊಳಗೆ ಏನಪ್ಪ ಅಂದ್ರೆ 7 ವರ್ಷ ಶಿಕ್ಷೆಗೆ ಗುರಿ ಆದ್ರಲ್ಲ, ಅದು ಯಾಕಾದ್ರೆ ಅವ್ರನ್ನೂ ಏನಪ್ಪ ಅಂದ್ರೆ ಭಾರತೀಯ ಜನತಾ ಪಕ್ಷ ಸಿಕ್ಕಿ ಹಾಕಿಸಿದ್ದೇ ಹೇಗೆ ವಿಚಾರ ಮಾಡಬೇಕು. ಕೇಂದ್ರ ಸರ್ಕಾರ ಪಾಸು ಮಾಡಲು ಹೊರಟಿದ್ದಂಥ ಮಹಿಳಾ ಮೀಸಲಾತಿ ವಿಧೇಯಕ ಬಿದ್ದು ಹೋದಾಗ ನಮ್ಮ ಕನ್ನಡದ ಪ್ರಸಿದ್ಧ ಟಿವಿ ಮಾಧ್ಯಮವೊಂದು ಮಸೂದೆ ಪಾಸಾಗುವುದಿಲ್ಲ ಅಂತ ಗೊತ್ತಿದ್ದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಮಹಿಳೆಯರ ಮತವನ್ನು ಸೆಳೆಯುವ ಉದ್ದೇಶದಿಂದ ತರಾತುರಿಯಲ್ಲಿ ಈ ಮಸೂದೆಯನ್ನು ಪಾಸು ಮಾಡಲಿಕ್ಕೆ ಹೊರಟಿದ್ದ ಕೇಂದ್ರ ಸರ್ಕಾರವನ್ನು ಖಂಡಿಸಿದ್ದು ಕೆಲವರಿಗೆ ಅಸಮಾಧಾನವನ್ನು ತಂದಿದೆ. ರಾಷ್ಟ್ರಪ್ರೇಮಿ ರಾಜಕಾರಣಿ ದೇಶದ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಐಡೆಂಟಿಟಿಯನ್ನು ಉಳಿಸಲು ಅಧಿಕಾರದಲ್ಲಿ ಇರಬೇಕು ಅಂತ ನಾವೆಲ್ಲ ಬಯಸಬೇಕು. ರಾಷ್ಟ್ರಪ್ರೇಮಿಯಾದಂಥ ರಾಜಕಾರಣಿಗಳು ಅಧಿಕಾರದಲ್ಲಿ ಇರಬೇಕು ಅನ್ನುವ ಉದ್ದೇಶವನ್ನು ನಾವೆಲ್ಲ ಹೊಂದಿ ಆ ದಿಶೆಯತ್ತ ಕಾರ್ಯಪ್ರವೃತ್ತರಾಗಬೇಕು. ಇನ್ನು ಚುನಾವಣೆಯಲ್ಲಿ ಪುಕ್ಕಟ ಯೋಜನೆಗಳನ್ನು BJP ಕೂಡ ಘೋಷಿಸಲಿಕ್ಕೆ ಬಹುತೇಕ ಮತದಾರರು ಭ್ರಷ್ಟರಾಗಿರುವುದೇ ಕಾರಣ ಅಂತಕ್ಕಂಥ ಜ್ಞಾನ ವರದಿಗಾರರಾದವರಿಗೆ ಇರಲಿಕ್ಕೇ ಬೇಕು. ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಯನ್ನು ಅಟ್ಟಾಡಿಸಿಕೊಂಡು ಹೊಡಿತಕ್ಕಂಥ ದೃಶ್ಯವನ್ನು ಇವತ್ತು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ನಡೀತಾ ಇರೋದನ್ನು ನಾವು ನೋಡಿದ್ದೀವಿ. ಗುಂಡಾಗಳನ್ನು ಬಳಸಿಕೊಂಡು ಮತವನ್ನು ಬಾಚಿಕೊಳ್ತಕ್ಕಂಥ ರಾಜಕಾರಣಿಗಳ ಮಧ್ಯೆ ಒಂದು ಸಚ್ಚಾರಿತ್ರ್ಯ ವ್ಯಕ್ತಿ ಆಯ್ಕೆ ಆಗಲಿಕ್ಕೆ ಅದು ಹೇಗೆ ಸಾಧ್ಯ? ದಾವಣಗೆರೆಯ ಚುನಾವಣೆಯಲ್ಲಿ ಸಮರ್ಥ ಶಾಮನೂರು ಪರವಾಗಿ ಪ್ರಚಾರ ಮಾಡಲಿಲ್ಲ ಅನ್ನುವ ಕಾರಣಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರ ತಲೆದಂಡ ನಡೆದಿದೆ. ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ KN ರಾಜಣ್ಣ ಕೂಡ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರುವ ಸಿದ್ದರಾಮಯ್ಯನವರಿಗೆ ಯಾರಾದರೂ ಮಾಟಮಂತ್ರ ಮಾಡಿಸಿದ್ದಾರೆಯೇ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಮುಸ್ಲಿಂ ನಾಯಕರನ್ನು ಉಚ್ಚಾಟಿಸುವ ಕಾರ್ಯ ಆರಂಭವಾದ ನಂತರ ಸಿದ್ದರಾಮಯ್ಯನವರು ಮೆತ್ತಗಾಗಿರುವುದನ್ನು ಎಲ್ಲರೂ ಗಮನಿಸಿದ್ದಾರೆ. ತಾಪಮಾನದ ಹೆಚ್ಚಳದಿಂದಲೂ ಮೆತ್ತಗಾಗಿರಬಹುದು, ಮಾಟಮಂತ್ರ ಪರಿಣಾಮದಿಂದಲೂ ಮೆತ್ತಗಾಗಿರಬಹುದು, ರಣತಂತ್ರ ಹೆಣೆಯುವ ಆಲೋಚನೆಯಲ್ಲಿಯೇ ಮುಳುಗಿರುವುದರಿಂದಲೂ ಮೆತ್ತಗಾದಂತೆ ಕಾಣುತ್ತಿರಬಹುದು. ಸಲೀಂ ಅಹಮದ್ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಹೇಳಿಕೆಯೊಂದನ್ನು ನೀಡಿ ಮೇ ತಿಂಗಳ 20ನೇ ತಾರೀಕಿನ ನಂತರ ರಾಜ್ಯದಲ್ಲಿ ಬದಲಾವಣೆಯಾಗಲಿದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಮತ್ತು ದೇವೇಗೌಡರು ಎಣ್ಣೆ ಆದರೆ ಸಿದ್ದರಾಮಯ್ಯ ಸೀಗೆಕಾಯಿ ಇದ್ದಂತೆ, ಅಥವಾ ಸಿದ್ದರಾಮಯ್ಯ ಎಣ್ಣೆ ಆದರೆ ದೇವೇಗೌಡರು ಸೀಗೆಕಾಯಿ ಇದ್ದಂತೆ, ಈ ರೀತಿಯ ಸಂಬಂಧ ಅವರಿಬ್ಬರದು. ಹೀಗಿರುವಾಗ ದೇವೇಗೌಡರಿಗಾಗಿ ಹೊಸ ಕಾರನ್ನು ಖರೀದಿಸಲು
1,25,00,000 ಮೀಸಲಿಡಲಿಕ್ಕೆ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿರುವುದು ಅಚ್ಚರಿಯನ್ನು ಮೂಡಿಸಿದೆ. ಸಿದ್ದರಾಮಯ್ಯನವರು ಜೂನ್ ನಂತರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿದ್ದಾರೆ ಎಂಬ ವದಂತಿಗಳೂ ಇವೆ. ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವುದೇ ಪಕ್ಷ ಇಲ್ಲ. ಹೀಗಾಗಿ ಅವರ ಮತ ನಮಗೆ ಹೇಗಾದರೂ ಬಂದೇ ಬರ್ತವೆ. ಇನ್ನು ಲಿಂಗಾಯತ ಸಮೂಹ ದೊಡ್ಡ ಸಮೂಹ, ಅವರ ಮಠವನ್ನು ನಾವು ಹಿಡಿದಿಟ್ಟುಕೊಳ್ಳಬೇಕೆಂಬ ಬಯಕೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಮುಸ್ಲಿಂ ನಾಯಕರನ್ನು ಉಚ್ಚಾಟನೆಗೆ ಗುರಿಪಡಿಸುತ್ತಿದ್ದಾರೆ ಅಂತ ಜನಗಳ ಅಭಿಪ್ರಾಯವಾಗಿದೆ. ಇನ್ನು ರಾಜ್ಯದಲ್ಲಿ ಮುಸ್ಲಿಮರಿಗೆ JDS ಪಕ್ಷವೂ ಕೂಡ ಇದ್ದೇ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಯವರನ್ನು ಭಯೋತ್ಪಾದಕ ಅಂತ ಕರೆದ ವಿಚಾರವಾಗಿ ವಿವಾದಗಳು ಭುಗಿಲೆದ್ದು ಮತ್ತೆ ಮಾಯವಾಗಿವೆ. ಖರ್ಗೆ ಅವರು ತಮ್ಮ ಜಾತಿ ಮತ್ತು ವಯಸ್ಸಿನ ಬಲದಿಂದ ಯಾರ ಬಗ್ಗೆ ಏನನ್ನಾದರೂ ಮಾತನಾಡಿಕೊಂಡು ದಕ್ಕಿಸಿಕೊಳ್ಳಬಲ್ಲರು. ರಾಘವ್ ಛಡ್ಡಾ ಆಮ್ ಆದ್ಮಿ ಪಕ್ಷಕ್ಕೆ ಕಟ್ಟಿದರು ಚಟ್ಟ. 7 ಜನ ಸಂಸತ್ ಸದಸ್ಯರು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಮುಂದೆ ಪಂಜಾಬ್ನಲ್ಲಿ ಕೂಡ 60 ಜನ ಶಾಸಕರನ್ನು ರಾಘವ್ ಛಡ್ಡಾ ಸೆಳೆದುಕೊಂಡು BJPಗೆ ಸೇರಿಸಲಿದ್ದಾರಂತೆ. ಕಾದು ನೋಡಬೇಕು. ಪಾಕಿಸ್ತಾನದ ಮುನೀರ್ ಇರಾನ್ಗೆ ಹೋಗಿ ಇರಾನಿಗರ ಕಿವಿ ಚುಚ್ಚಿದ್ದರಿಂದ ಇರಾನ್ನಿಂದ ಭಾರತಕ್ಕೆ ತೈಲವನ್ನು ತರುತ್ತಿದ್ದಂಥ ಹಡಗುಗಳ ಮೇಲೆ ಆಕ್ರಮಣವನ್ನು ಮಾಡಿದೆ. ತೈಲ ಮತ್ತು LPG ಸಮಸ್ಯೆ ಉಲ್ಬಣಗೊಂಡು ಉರುಳಾಡಬೇಕಾದ ಸ್ಥಿತಿ ಬಂದೊದಗಬಹುದು. ಎಲ್ಲರೂ ಜಾಗೃತರಾಗಿರಿ. LPG ಆಟೋದವರ ಗೋಳು ಹೇಳತೀರದು. ಆಯತುಲ್ಲಾ ಖೊಮೇನಿಯ ಅಂತ್ಯ ಸಂಸ್ಕಾರವಾದ ಬಗ್ಗೆ ಖಚಿತಪಡಿಸಿದ ಇರಾನ್ ಮೊಜ್ತಬಾ ಖೊಮೇನಿ ಸ್ಥಿತಿ ಗಂಭೀರ ಅಂತ ಹೇಳುತ್ತಲೇ ಇದೆ. ಆಯತುಲ್ಲಾ ಖೊಮೇನಿಯ ಆಡಳಿತವನ್ನು ಸಹಿಸದವರೇ ಇರಾನ್ನಲ್ಲಿ ಹೆಚ್ಚಾಗಿ ಇದ್ದರು. ಹೀಗಾಗಿಯೇ ಆಯತುಲ್ಲಾ ಖೊಮೇನಿಯ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತಲೂ ಇಲ್ಲ, ಮಾಡಿದ್ದೇವೆ ಅಂತಲೂ ಇಲ್ಲ, ಮಾಡುವುದಿಲ್ಲ ಅಂತಲೂ ಇಲ್ಲ. ಈ ಬಾರಿ ರಾಜ್ಯದಲ್ಲಿ ಬಿಸಿಲಿನ ತಾಪ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಕೊಪ್ಪಳದ ಕುಟಿ ತಾಲೂಕಿನ ಹೊಲವೊಂದರಲ್ಲಿ ಒಂದು ನೀರಡಿಸಿರ್ತಕ್ಕಂಥ ಕರಡಿ ಹೊಲದಲ್ಲಿ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ಕಿನ ಬಿಂದಿಗೆಯೊಳಗೆ ತನ್ನ ಮೂತಿಯನ್ನು ತುರುಕಿ ನೀರಿಗಾಗಿ ಪರದಾಡ್ತಾ ಇದೆ. ಆ ದೃಶ್ಯವನ್ನು ನೋಡಿದಾಗ ಪಾಪ ಎಷ್ಟು ನೀರಡಿಸಿತ್ತು ಅನ್ನತಕ್ಕಂಥದ್ದು ನಮಗೆಲ್ಲ ತಿಳಿದು ಬರ್ತದೆ. ಆ ಕೊಳದಲ್ಲಿ ಒಂದು ಹನಿ ನೀರು ಇರಲೇ ಇಲ್ಲ. ಅರಣ್ಯ ಸಚಿವ ಭೀಮಣ್ಣ ಖಂಡ್ರೆಯವರು ಆ ಬಗ್ಗೆ ಗಮನ ಹರಿಸುತ್ತಾರೆ. ರಾಯಚೂರಿನೊಳಗೆ ಬಿಸಿಲಿನ ಝಳಕ್ಕೆ ಪರಿತಪಿಸುತ್ತಿರುವ ಪೊಲೀಸ್ ನಾಯಿಗಳಿಗೆ ಎಳೆನೀರು, ಮಜ್ಜಿಗೆ ಕುಡಿಸುವಂತೆ ಮತ್ತು ಏರ್ ಕೂಲರ್ಗಳನ್ನು ಅಳವಡಿಸುವಂತೆ ಕ್ರಮವನ್ನು ಜರುಗಿಸಲಾಗುತ್ತದೆಯಂತೆ. ಇನ್ನು ಬೀದರ್ನ ಯುವಕರ ತಂಡವೊಂದು ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ನಾವು ಕೂಡ ಹೆಚ್ಚಿನ ನೀರು, ತಿಳಿಯ ಮಜ್ಜಿಗೆ ಸೇವಿಸುತ್ತಿರೋಣ, ಕಾಟನ್ ವಸ್ತ್ರವನ್ನೇ ಧರಿಸೋಣ, ಖಾರ ಕರಿದ ಉಷ್ಣತೆಯನ್ನು ಹೆಚ್ಚಿಸುವ ಆಹಾರವನ್ನು ಸೇವಿಸದೇ ಇರೋಣ, ನೀರಡಿಸಿದ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸೋಣ, ಕ್ಷೇಮ ಮಾರ್ಗವನ್ನು ಅನುಸರಿಸೋಣ.